ಮತ್ತು ಇತ್ತೀಚೆಗೆ ಒಂದು ಹೊಸ ಟ್ರೆಂಡ್ ಪ್ರಾರಂಭ ಆಗಿದೆ ಸೋಷಿಯಲ್ ಮೀಡಿಯಾನಲ್ಲಿ. ಸುಮ್ಮನೆ ಹೋಗೋದು ಸ್ಲಮ್ಗಳಲ್ಲಿ, ಒಂದು ವಿಡಿಯೋ ಮಾಡೋದು, ನಿಮ್ದು ಯಾವ ಊರು, ನಿಮ್ದು ಯಾವ ರಾಷ್ಟ್ರ, ಹಿಂದಿನಲ್ಲಿ ಕೇಳ್ಬಿಡೋದು, ಮತ್ತು ಏನು ಸರ್ಕಾರ ಏನು ಮಾಡ್ತಾ ಇಲ್ಲ ಅಂತ ಬಾಯಿಗೆ ಬಂದಂಗೆ ಮಾತಾಡೋದು. ಅಂಥ ವಿಜಿಲ್ಯಾಂಟಿಸಮಿಗೆ ನಾವು ಒಪ್ಪಕ್ಕಾಗೋದಿಲ್ಲ. ನಿಮ್ಮ ಹತ್ರ ಮಾಹಿತಿ ಇದ್ದರೆ ಬಂದು ಸ್ಟೇಷನ್ನಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ಕೊಡಿ. ನೀವು ಸೋಷಿಯಲ್ ಮೀಡಿಯಾ ಹೀರೋ ಆಗಕ್ಕೆ ಹೋಗಿ ನೀವು ಅಂತಾರಾಷ್ಟ್ರೀಯ ಈ ಜಾಳ ಏನಿದೆ ಅದನ್ನು ಬಲಪಡಿಸ್ತಾ ಇದ್ದೀರಾ. ಮಾರಲ್ ಪೊಲೀಸಿಂಗ್ ಮಾಡಬಾರ್ದು. ನೋ ಮಾರಲ್ ಪೊಲೀಸಿಂಗ್, ನೋ ವಿಜಿಲೆಂಟಿಸಮ್ ವಿಲ್ ಬಿ ಟಾಲರೇಟೆಡ್. ಯಾಕಂದರೆ ಇವ್ರು ಹೋಗಿ ಸೋಷಿಯಲ್ ಮೀಡಿಯಾನಲ್ಲಿ ಹಾಕ್ತಾರೆ, ಅವ್ರು ಎಚ್ಚೆತ್ಕೊಳ್ತಾರೆ. ಈಗ ಅವನು ಯಾರು ಸಿಕ್ಬಿಲ್ತಾನೆ ಅವನು ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಅವ್ರ ಮೂಲ ಯಾವುದು, ಅವ್ರ ಏನು ಠೇಕೆದಾರ್ ಅಂತ ಹೇಳ್ತಾರೆ ಇವರಿಗೆ, ಅವ್ರ ಕಾಂಟ್ರಾಕ್ಟರ್. ಅವ್ನ ಕಾಂಟ್ರಾಕ್ಟರ್ ಯಾರು, ಅವನಿಗೆ ಆಧಾರ್ ಕಾರ್ಡ್ ಕೊಡಿಸಿದ್ದು ಯಾರು, ಅವನಿಗೆ ಇಲ್ಲಿ ಉದ್ಯೋಗ ಕೊಡಿಸ್ತಾ ಇರೋದು ಯಾರು, ಇಲ್ಲಿ ಹೋಗಿ ಖಾಸಗಿ ಕಂಪನಿಗಳಲ್ಲಿ ಬೇರೆ ಬೇರೆ ಸಣ್ಣ ಪುಟ್ಟ ನೌಕರಿಗಳನ್ನು ಇಸ್ಕೊಡ್ತಾ ಇರೋದು ಯಾರು, ಅದು ನಮ್ಗೆ ಸಿಗಬೇಕಲ್ಲ. ನೀವೇನೋ ನಿಮಗೆ ಲೈಕ್ಗಳಿಗೆ ಶೇರ್ಗಳಿಗೆ ನೀವು ಮಾಡಿಬಿಡ್ತೀರಾ, ಆದರೆ ಇದ್ರ ಮೇಲೆ ಸೆಕ್ಯೂರಿಟಿ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀಳ್ತಾವೆ ಅಂತ ಸ್ವಲ್ಪ ಜವಾಬ್ದಾರಿಯಿಂದ ಮಾಡಬೇಕು. ಸೊ ಇನ್ಮೇಲಿಂದ ಸೋಷಿಯಲ್ ಮೀಡಿಯಾ ಈ ಆಕ್ಟಿವಿಸಮ್ ಏನಿದೆ ಅದು ನಿಲ್ಲಬೇಕಾಗ್ತದೆ. ನಿಮ್ಮ ಹತ್ರ ಮಾಹಿತಿ ಇದ್ರೆ ತಂದ್ಕೊಡಿ ಪೊಲೀಸವರಿಗೆ. ಈಗ ನೀವು ಪೊಲೀಸವ್ರು ಸರಿಯಾಗಿ ಮಾಡ್ತಾ ಇಲ್ಲ ಅಂದರೆ ಗೊತ್ತಿದ್ರೆ ನಾವು ಮಾಡ್ತಾ ಇದೀವಲ್ಲ, ಅವ್ರಿಗಿಂತ ಜಾಸ್ತಿ ನಾವು ಹಿಡಿತಾ ಇದ್ದೀವಿ. ಅನ್ಫಾರ್ಚುನೇಟ್ಲಿ ನಮ್ಮದು ಪ್ರಚಾರ ಆಗ್ತಾ ಇಲ್ಲ. ಆಮೇಲೆ ನಾವು ಸೋಷಿಯಲ್ ಮೀಡಿಯಾನಲ್ಲಿ ಹಾಕೋಕ್ಕಾಗಲ್ಲ ಇವೆಲ್ಲ ಹಾಕೋಕ್ಕಾಗ್ತದ? ನಾವು ಎಲ್ಲಿ ರಹಸ್ಯವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ, ಯಾರು ರಹಸ್ಯ ಕಾರ್ಯಾಚರಣೆ ಅಧಿಕಾರಿಗಳು ಯಾರು, ಅದೆಲ್ಲ ಹೇಳೋಕ್ಕಾಗ್ತದ? ನಾವು ಗೌಪ್ಯತೆ ಮೇಂಟೈನ್ ಮಾಡಬೇಕಾಗ್ತದೆ ನಮಗೆ. ಆದರೆ ಇವತ್ತು ಇದೆಲ್ಲ ಏನು ನಡೀತಾ ಇದೆ, ದಿಸ್ ವಿಲ್ ನಾಟ್ ಬಿ ಟಾಲರೇಟೆಡ್. ನಿಮ್ಮ ಹತ್ರ ನೀವು ನಿಜವಾಗ್ಲೂ ಒಳ್ಳೆ ಪ್ರಜೆ ಇದ್ದರೆ, ನಿಜವಾಗ್ಲೂ ರಾಜ್ಯದ ಹಿತಾಸಕ್ತಿ ಬಯಸ್ತಾ ಇದ್ರೆ ಗಿವ್ ಅಸ್ ಇನ್ಫಾರ್ಮೇಶನ್, ವಿ ವಿಲ್ ಆಕ್ಟ್. ನಮ್ಮ ಜೊತೆ ಕೈ ಜೋಡಿಸಿ ಪ್ರಾಪರ್ ವೇಯಿಂದ ಮಾಡಿ. ಒಬ್ರಲ್ಲ ನಮಗೆ ಬೇಕಾಗಿರೋದು, ನಮಗೆ ಅವ್ರ ಮೂಲ ಮಠ ಏನಿದೆ, ಇವ್ರು ಯಾರು ಎಲ್ಲಿ ಬೆಂಗಾಲಿಂದ ಕರ್ಕೊಂಡು ಬರ್ತಾರೋ, ಡೈರೆಕ್ಟ್ ಬಾಂಗ್ಲಾದೇಶಿಂದ ಕರ್ಕೊಂಡು ಬರ್ತಾರೋ, ಅಸ್ಸಾಮಿಂದ ಕರ್ಕೊಂಡು ಬರ್ತಾರೋ, ಇಲ್ಲಿ ಬಂದು ಎಲ್ಲಿರ್ತಾರೆ, ಯಾರವ್ರಿಗೆ ಆಧಾರ್ ಕಾರ್ಡ್ಗಳು ಕೊಡೋದು, ಆ ಆಧಾರ್ ಕಾರ್ಡ್ ಮೇಲೆ ಯಾರವ್ರಿಗೆ ಉದ್ಯೋಗ ಕೊಡೋದು, ಯಾವ ಆಧಾರದ ಮೇಲೆ ಇವರು ವೆರಿಫಿಕೇಶನ್ ಮಾಡ್ತಾರೋ ಅವೆಲ್ಲ ಗೊತ್ತಾಗಬೇಕಲ್ಲ. ಸೊ ವಿ ಆರ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದಿಸ್ ಆ್ಯಂಡ್ ವಿ ಆರ್ ಎಕ್ಸ್ಟ್ರೀಮ್ಲಿ ಸೀರಿಯಸ್ ಅಬೌಟ್ ದಿಸ್. ಈ ಸ್ಟ್ಯಾಟಿಸ್ಟಿಕ್ಸ್ ನೋಡಿ, ಈಗಾಗಲೇ ಕೆಲವು ಜಾಗದಲ್ಲಿ 1000ಕ್ಕಿಂತ ಹೆಚ್ಚನ್ನು ನಾವು ಆಗಲೇ ಹಿಡಿದಿದ್ದೇವೆ. ಅವ್ರು FROಗೆ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ ಇಷ್ಟು.